ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ನ ವಾರ್ಷಿಕ ಪರೀಕ್ಷೆಗೆ ನಾನು ಸ್ಕೋರ್ ಮೋರ್ ಸೀರೀಸ್ನ ಮೊದಲನೇ ವಿಡಿಯೋದಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅನ್ನುವಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಈ ಪ್ರಶ್ನೆ ನಿಮಗೆ 3 ಮಾರ್ಕಿಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ ಮತ್ತು ಇದು ತುಂಬ ಸುಲಭ ಇದೆ. ಇಲ್ಲಿ ಬೇಸಿಕ್ ಇಂಟಿಗ್ರೇಷನ್ ಜೊತೆಗೆ ಒಂದು ಮೆಥಡ್ ಇದೆ. ಆ ಮೆಥಡನ್ನು ನೀವು ಅಪ್ಲೈ ಮಾಡಿಕೊಂಡು ಇಂಟಿಗ್ರೇಷನನ್ನು ಮಾಡ್ಬೋದು. ಈಗ ಹೆಚ್ಚಾಗಿ ಇದನ್ನು ಇಂಟಿಗ್ರೇಟ್ ಮಾಡಬೇಕಿದ್ರೆ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಕೊಟ್ಟಾಗ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ತೀವಿ. ಯಾವಾಗ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ನಲ್ಲಿ ಕೆಲವೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ. ಈಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹೇಗೆ ಮಾಡಬೇಕು ಅನ್ನೋದು ನೋಡಿ. ಸಪೋಸ್ ನಾವು ಇಂಟಿಗ್ರೇಷನ್ ಆಫ್ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಡಿ ಎಕ್ಸ್ ನೋಡಬೇಕು. ಇಲ್ಲಿ ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಆರ್ ಟೂ ಫಂಕ್ಷನ್ಸ್ ಆಫ್ ಎಕ್ಸ್. ಇಂಥ ಸಂದರ್ಭದಲ್ಲಿ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸನ್ನು ಮಾಡಬೇಕಾಗುತ್ತೆ. ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸಿಗೆ ಒಂದು ಫಾರ್ಮುಲೆ ಇದೆ, ಇದನ್ನು ನೀವು ಮೆಮೊರೈಸ್ ಮಾಡಬೇಕು. ಈ ಫಾರ್ಮುಲೆ ಹೀಗಿರುತ್ತೆ: ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ into integration of second function, that is integration of g of x dx minus integration of puna integration of second function into dy dx of f of x, that is first function dx, that is f dash of x into dx. ಈ ಫಾರ್ಮುಲೆನ ಅಪ್ಲೈ ಮಾಡಿ ಇಂಟಿಗ್ರೇಷನ್ ಆಫ್ ಪ್ರಾಡಕ್ಟ್ ಆಫ್ ಟು ಫಂಕ್ಷನನ್ನು ಇವ್ಯಾಲ್ಯೂಯೇಟ್ ಮಾಡ್ಬೋದು. ಈಗ ನಮಗೆ ಒಂದು ಪ್ರಾಬ್ಲಮ್ ಕೊಟ್ಟಾಗ ನಾವು ಎರಡು ಫಂಕ್ಷನನ್ನು ಐಡೆಂಟಿಫೈ ಮಾಡಿ ಅದು ಕ್ಲಾಸಿಫೈ ಮಾಡೋದಕ್ಕೆ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಬಿಫೋರ್ ಅಪ್ಲೈಯಿಂಗ್ ದಿ ಫಾರ್ಮುಲೆ ನಾವು ಫಂಕ್ಷನ್ಸನ್ನು ಅರೇಂಜ್ ಮಾಡಿ ನಂತರ ಅಪ್ಲೈ ಮಾಡಬೇಕಾಗತ್ತೆ. ಈಗ ಇಫ್ ಎನಿ ಫಂಕ್ಷನ್ ಈಸ್ ಎ ಪವರ್ ಆಫ್ ಎಕ್ಸ್ ಆರ್ ಎ ಪಾಲಿನಾಮಿಯಲ್ ಇನ್ ಎಕ್ಸ್, ಅಂದರೆ ಅದನ್ನು ಆಲ್ಜಿಬ್ರಾಯಿಕ್ ಫಂಕ್ಷನ್ ಅಂತ ಕರಿತೀವಿ. ವೆನ್ ಇಟ್ ಈಸ್ ಎನ್ ಆಲ್ಜಿಬ್ರಾಯಿಕ್ ಫಂಕ್ಷನ್ ದೆನ್ ವಿ ಟೇಕ್ ಇಟ್ ಆ್ಯಸ್ ದಿ ಫಸ್ಟ್ ಫಂಕ್ಷನ್. ಅಂದರೆ ಅದನ್ನು ಮೊದಲು ಫಂಕ್ಷನ್ ಆಗಿ ತಗೋಬೇಕು. ಯಾವುದರಿಂದ ಮೊದಲು ಅಂದರೆ ಎಕ್ಸ್ಪೋನೆನ್ಷಿಯಲ್ ಮತ್ತು ಟ್ರಿಗ್ನೋಮೆಟ್ರಿ ಫಂಕ್ಷನ್ಗಿಂತನೂ ಮೊದಲು ಆಲ್ಜಿಬ್ರಾಯಿಕ್ ಫಂಕ್ಷನ್ ತಗೋಬೇಕು. ಹವೆವರ್ ಇನ್ ದಿ ಕೇಸಸ್ ವೇರ್ ಅದರ್ ಫಂಕ್ಷನ್ ಈಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆರ್ ಲಾಗರಿಥಮಿಕ್ ಫಂಕ್ಷನ್, ದೆನ್ ವಿ ಟೇಕ್ ದೆಮ್ ಆ್ಯಸ್ ದಿ ಫಸ್ಟ್ ಫಂಕ್ಷನ್. ಅಂದರೆ ಎಲ್ಲಾದರೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಅಥವಾ ಲಾಗರಿಥಮಿಕ್ ಫಂಕ್ಷನ್ ಬಂದಿದ್ದರೆ ಆ ಫಂಕ್ಷನನ್ನು ಫಸ್ಟ್ ಫಂಕ್ಷನ್ ಆಗಿ ತಗೊಂಡು ನಂತರ ನೀವು ಈ ಮೆಥಡ್ ಆಫ್ ಇಂಟಿಗ್ರೇಷನನ್ನು ಅಪ್ಲೈ ಮಾಡಬೇಕು. ಈಗ ನಾನು ಫಂಕ್ಷನ್ ಆರ್ಡರ್ನ ಹೇಳ್ತೀನಿ, ಇದನ್ನು ನೀವು ನೆನ್ಪಿಟ್ಕೊಡೋದು ಒಳ್ಳೆಯದು. ಬೆಟರ್ ಅರೇಂಜ್ ದಿ ಫಂಕ್ಷನ್ ಇನ್ ದಿಸ್ ಆರ್ಡರ್ ದೆನ್ ಅಪ್ಲೈ ದಿಸ್ ಮೆಥಡ್. ಅಂದರೆ ನಾವೀಗ 5 ಟೈಪಿನ ಫಂಕ್ಷನ್ಸನ್ನು ನೋಡ್ತೀವಿ. ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಈಗ ನಮಗೆ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇದೆ. ಫಸ್ಟ್ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಬರೀಬೇಕು. ಅದಾದ ನಂತರದಲ್ಲಿ ಲಾಗರಿಥಮಿಕ್ ಫಂಕ್ಷನ್, ನಂತರ ಆಲ್ಜಿಬ್ರಾಯಿಕ್ ಫಂಕ್ಷನ್, ನಂತರ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಕೊನೆಯದಾಗಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಅಂದರೆ ಯಾವುದಾದ್ರೂ 2 ಟೈಪಿನ ಫಂಕ್ಷನ್ ಕೊಟ್ಟಿರ್ತಾರೆ ಇಲ್ಲಿ. ಆಗ ನೀವು ಫಂಕ್ಷನನ್ನು ಈ ಆರ್ಡರ್ಲಿ ಅರೇಂಜ್ ಮಾಡಿ ನಂತರ ನೀವು ಫಾರ್ಮುಲೆಯನ್ನು ಅಪ್ಲೈ ಮಾಡಬೇಕು. ಇದನ್ನು ಮೆಮೊರೈಸ್ ಮಾಡಲಿಕ್ಕೆ ನೀವು ಈ ಶಬ್ದವನ್ನು ನೆನ್ಪಿಟ್ಕೊಳ್ಳಿ: ಐ ಲೇಟ್. I for inverse trigonometric function, L for logarithmic function, A for algebraic function, T for trigonometric function and E for exponential function. ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನಲ್ಲಿ e ಪವರ್ x ಬರುತ್ತೆ. ಟ್ರಿಗ್ನೋಮೆಟ್ರಿ ಫಂಕ್ಷನಲ್ಲಿ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬರುತ್ತೆ. ಆಲ್ಜಿಬ್ರಾಯಿಕ್ ಫಂಕ್ಷನಲ್ಲಿ ಎಕ್ಸ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ರೂಟ್ ಎಕ್ಸ್ ಬರುತ್ತೆ. ಲಾಗರಿಥಮಿಕ್ ಫಂಕ್ಷನಲ್ಲಿ ಲಾಗ್ ಎಕ್ಸ್ ಬರುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಲ್ಲಿ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇರುತ್ತೆ. ಈಗ ಈ ಗ್ರೂಪ್ ಆಫ್ ಫಂಕ್ಷನ್ಸಲ್ಲಿ ಯಾವುದಾದ್ರೂ 2 ಫಂಕ್ಷನ್ನ ಪ್ರಾಡಕ್ಟ್ ಕೊಟ್ಟಿರ್ತಾರೆ. ಈಗ ನಾನು ಒಂದು ಪ್ರಾಬ್ಲಮನ್ನು ತಗೊಳ್ತೀನಿ. ಫೈಂಡ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್. ಈಗ ಇಲ್ಲಿ 2 ಫಂಕ್ಷನ್ಸ್ ಕಾಣಿಸುತ್ತೆ, ಒಂದು ಎಕ್ಸ್, ಇನ್ನೊಂದು ಇ ಪವರ್ ಎಕ್ಸ್. ಇಲ್ಲಿ ಎಕ್ಸ್ ಹೇಳುವಂಥದ್ದು ಆಲ್ಜಿಬ್ರಾಯಿಕ್ ಫಂಕ್ಷನ್, ಇ ಪವರ್ ಎಕ್ಸ್ ಹೇಳುವಂಥದ್ದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಹಾಗಾಗಿ ಫಸ್ಟ್ ನಾವು ಆಲ್ಜಿಬ್ರಾಯಿಕ್ ಫಂಕ್ಷನ್ ತಗೋಬೇಕು, ನಂತರ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಟೇಕ್ ಫಸ್ಟ್ ಫಂಕ್ಷನ್ ಆ್ಯಸ್ ಎಕ್ಸ್ ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇ ಪವರ್ ಎಕ್ಸ್. ಅದೇ ಆರ್ಡ್ರಲ್ಲಿ ಇದೆ. ಅಂದರೆ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್,
ಫಾರ್ಮುಲೆ ಅಪ್ಲೈ ಮಾಡಿದ್ರೆ ಫಸ್ಟ್ ಫಂಕ್ಷನ್, ವಾಟ್ ಇಸ್ ಫಸ್ಟ್ ಫಂಕ್ಷನ್ ಇಲ್ಲಿ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅಂದರೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಪುನಃ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಡಿ ಎಕ್ಸ್. ಇದು ಫಾರ್ಮುಲೆನ ಅಪ್ಲೈ ಮಾಡಿರುವಂಥದ್ದು. ಎಲ್ಲ ಪ್ರಾಬ್ಲಮಲ್ಲೂ ಸಹ ನೀವು ಇದೇ ಥರ ಫಾರ್ಮುಲೆನ ಅಪ್ಲೈ ಮಾಡಬೇಕು. ಇದು ಸರಿಯಾಗಿ ಬರೆದಿದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಇದಾದ ನಂತರ ಇಂಟಿಗ್ರೇಟ್ ಮಾಡಿ ಎರಡನೇ ಸ್ಟೆಪ್ನಲ್ಲಿ ಬರೀಬೇಕು. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್, ಇಲ್ಲಿ ಪುನಃ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಇದೆ, ಅದು ಇ ಪವರ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಡಿ ಎಕ್ಸ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ಇ ಪವರ್ ಎಕ್ಸ್ ಇಂಟು 1 ಅಂದರೆ ಇ ಪವರ್ ಎಕ್ಸ್, ಇದನ್ನು ಇಂಟಿಗ್ರೇಟ್ ಮಾಡಿ ಬರೀಬೇಕು. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮೈನಸ್ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್, ಪುನಃ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್. ಇಂಟಿಗ್ರೇಷನ್ ಎಲ್ಲ ಮುಗಿದ ನಂತರ ಲಾಸ್ಟಲ್ಲಿ ಪ್ಲಸ್ ಸಿ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟನ್ನು ಸೇರಿಸಿ ಬರೀಬೇಕು. ಆ್ಯಂಡ್ ದಿಸ್ ಈಸ್ ದಿ ಮೆಥಡ್ ಆಫ್ ಇವ್ಯಾಲ್ಯುವೇಟಿಂಗ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇ ಪವರ್ ಎಕ್ಸ್ ಡಿ ಎಕ್ಸ್. ಈಗ ಇನ್ನೊಂದು ಪ್ರಾಬ್ಲಮ್ ತಗೊಳ್ತೀನಿ. ಯು ಹ್ಯಾವ್ ಟು ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್. ಇಲ್ಲಿಗ ಒಂದೇ ಫಂಕ್ಷನ್ ಇದೆ, ಲಾಗ್ ಎಕ್ಸ್ ಮಾತ್ರ ಇದೆ. ಇದು ಸ್ಪೆಷಲ್ ಪ್ರಾಬ್ಲಮ್. ಇದನ್ನು ಇವ್ಯಾಲ್ಯುವೇಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ವಿ ಟೇಕ್ ಲಾಗ್ ಎಕ್ಸ್ ಆ್ಯಸ್ ದಿ ಫಸ್ಟ್ ಫಂಕ್ಷನ್ ಆ್ಯಂಡ್ ದ ಕಾನ್ಸ್ಟೆಂಟ್ ಫಂಕ್ಷನ್ 1 ಆ್ಯಸ್ ದಿ ಸೆಕೆಂಡ್ ಫಂಕ್ಷನ್. ಅಂದರೆ ಇಲ್ಲಿ 1 ಇರುವುದಿಲ್ಲ, ನಿಮ್ಗೆ ಗೊತ್ತಿದೆ ಲಾಗ್ ಎಕ್ಸ್ ಇಂಟು 1 ಅಂದರೆ ಲಾಗ್ ಎಕ್ಸೇ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಲಾಗ್ ಎಕ್ಸ್ ಇಂಟು 1 ಅಂತ ತಗೊಳ್ಬೇಕು. 1 ಆಲ್ಜಿಬ್ರಾಯಿಕ್ ಫಂಕ್ಷನ್ ಇರುತ್ತೆ, ಹಾಗಾಗಿ ನಾವು ಅದನ್ನು ಎರಡನೇ ಫಂಕ್ಷನ್ ಅಂದರೆ ಲಾಗರಿಥಮಿಕ್ ಫಂಕ್ಷನ್ ಫಸ್ಟ್ ತಗೊಂಡು ನಂತರ 1 ಡಿ ಎಕ್ಸ್ ಬರೀಬೇಕು. ದಟ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್ ಅಂದರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಇಂಟು 1 ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡನ್ನು ಅಪ್ಲೈ ಮಾಡುವ. ಫಸ್ಟ್ ಫಂಕ್ಷನ್ ಯಾವುದು, ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಗೊತ್ತಿದೆ ನಿಮಗೆ. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್, ಎಕ್ಸ್. ಹಾಗಾಗಿ ಇದೇನಾಗುತ್ತೆ, ದಟ್ಸ್ ಈಕ್ವಲ್ ಟು ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸ್ ಡಿ ಎಕ್ಸ್. ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗೋಗುತ್ತೆ. ದಟ್ಸ್ ಈಕ್ವಲ್ ಟು ಲಾಗ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಆ್ಯಂಡ್ ವಾಟ್ ಇಸ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್, ಎಕ್ಸ್. ಹಾಗಾಗಿ ಫೈನಲ್ ಆನ್ಸರ್ ಏನಾಯಿತು, ಲಾಗ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ is the answer for this question. Next question ನೋಡಿ. You have to evaluate integration of tan inverse x dx. ಇದು ಸಹ ಹಾಗೆ, ಇಲ್ಲಿ ಒಂದೇ ಫಂಕ್ಷನ್ ಇರೋದು tan inverse x. ಇಲ್ಲಿ ಸಹ ನಾವು tan inverse x ಇಂಟು 1 ಅಂತ ತಗೊಳ್ಳೋಣ. ಆ್ಯಂಡ್ tan inverse xನ್ನೇ ಫಸ್ಟ್ ಫಂಕ್ಷನ್ ತಗೋಬೇಕು, ಯಾಕಂದರೆ ILATE ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ನೇ ಎಲ್ಲದಕ್ಕಿಂತಲೂ ಮೊದಲು ಬರುತ್ತೆ. ಹಾಗಾಗಿ ಫಸ್ಟ್ ಫಂಕ್ಷನನ್ನು tan inverse x ಅಂತಲೇ ತಗೊಳ್ಳೋಣ. ದಟ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ tan inverse x ಇಂಟು 1 ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡನ್ನು ಅಪ್ಲೈ ಮಾಡುವ. ಫಸ್ಟ್ ಫಂಕ್ಷನ್ tan inverse x ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ 1 ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ tan inverse x ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಅಂದರೆ ಎಕ್ಸ್ ಅಂತ ಬರೀವಾ. ದಟ್ಸ್ ಈಕ್ವಲ್ ಟು tan inverse x ಇಂಟು ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ tan inverse x. ವಾಟ್ ಈಸ್ ಡೆರಿವೇಟಿವ್ ಆಫ್ tan inverse x, 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಈಗ ಇದನ್ನು ಇಂಟಿಗ್ರೇಟ್ ಮಾಡುವ ಮೆಥಡ್ ನಿಮ್ಗೆ ಗೊತ್ತಿದೆ, ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಯಾಕಂದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರನ್ನು ಡೆರಿವೇಟಿವ್ ಎಷ್ಟು, 2x. ಇಲ್ಲಿ 2 ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ 2x dx ಅಂದರೆ dt ಆಗುತ್ತೆ. ಹಾಗಾಗಿ ಇಲ್ಲಿ ಪುಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ, dt ಬೈ ಡಿ ಎಕ್ಸ್ ಈಕ್ವಲ್ ಟು 2x ಅಥವಾ 2x dx ಈಕ್ವಲ್ ಟು dt. ಇಲ್ಲಿ x dx ಇದೆ, ದಟ್ ಇಂಪ್ಲೈಸ್ x dx ಇಸ್ ಈಕ್ವಲ್ ಟು dt ಬೈ 2. ಹಾಗಾಗಿ ಇದೇನಾಗುತ್ತೆ, ದಟ್ ಈಸ್ ಈಕ್ವಲ್ ಟು tan inverse x ಇಂಟು ಎಕ್ಸ್
ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ ಡಿ ಟಿ ಬೈ ಟು ಡಿವೈಡೆಡ್ ಬೈ ಟಿ. ಇಲ್ಲಿ 1/2 ಇಂಟಿಗ್ರಲಿಂದ ಹೊರಗಡೆ ಬರೀಬೋದು. ದಟ್ಸ್ ಈಕ್ವಲ್ ಟು ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ 1/2 ಇಂಟು ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ. ಇದು ಸ್ಟ್ಯಾಂಡರ್ಡ್ ಇಂಟರ್ವಲ್. ಇಂಟಿಗ್ರೇಷನ್ ಆಫ್ 1/t ಅಂದರೆ ಲಾಗ್ ಟಿ, ಯಾಕಂದರೆ ಇಂಟಿಗ್ರೇಷನ್ ಆಫ್ 1/x ಅಂದರೆ ಲಾಗ್ ಎಕ್ಸ್, ಯಾಕಂದರೆ ಲಾಗ್ ಎಕ್ಸಿನ ಡೆರಿವೇಟಿವ್ ಎಷ್ಟು 1/x. ಹಾಗಾಗಿ ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ ಅಂದರೆ ಏನಾಗುತ್ತೆ ಲಾಗ್ ಮಾಡ್ ಟಿ. ದಟ್ ಇಸ್ ಈಕ್ವಲ್ ಟು ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಹಾಫ್ ಲಾಗ್ ಮಾಡ್ ಟಿ ಪ್ಲಸ್ ಸಿ. ಈಗ ಟಿ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಟಿ ಅಂದರೆ ಏನು ತೊಗೊಂಡಿದ್ದೀವಿ 1+x². ಆ್ಯಂಡ್ ಹಾಗಾಗಿ ಆನ್ಸರ್ ಏನಾಗುತ್ತೆ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಹಾಫ್ ಲಾಗ್ mod of 1+x² plus c is the answer for this question. ಈಗ ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ತೀನಿ. ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಸಹ ಎರಡು ಫಂಕ್ಷನ್ ಇದೆ, ಒಂದು ಎಕ್ಸ್ ಮತ್ತೊಂದು ಟ್ಯಾನ್ ಇನ್ವರ್ಸ್ ಎಕ್ಸ್. ನಿಮ್ಗೆ ಗೊತ್ತಿದೆ ಫಸ್ಟ್ ಫಂಕ್ಷನ್ ಯಾವ್ದು ತೊಗೊಳ್ಬೇಕು ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್, ಯಾಕಂದರೆ ILATE ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಫಸ್ಟ್ ಬರುತ್ತೆ, ನಂತರ ಆಲ್ಜಿಬ್ರಾಯಿಕ್ ಫಂಕ್ಷನ್ ಬರುತ್ತೆ. ಹಾಗಾಗಿ ಇದನ್ನು ಹೀಗೆ ಬರ್ಕೊಳ್ಬೋದು. ಇಂಟಿಗ್ರೇಷನ್ ಆಫ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೊಳ್ಬೇಕು. ಹೀಗೆ ಬರೆದು ನಂತರದಲ್ಲಿ ನೀವು ಫಾರ್ಮುಲೆಯನ್ನು ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಗೊತ್ತಿದೆ ನಿಮಗೆ x²/2, ಯಾಕಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ n ಅಂದರೆ ಎಕ್ಸ್ ಟು ದಿ ಪವರ್ n+1 ಡಿವೈಡೆಡ್ ಬೈ n+1 ಆಗುತ್ತೆ. ಹಾಗಾಗಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದ್ರೇನು x²/2. ನೆಕ್ಸ್ಟ್ ಸ್ಟೆಪ್ನಲ್ಲಿ ದಟ್ಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು x²/2 ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ x²/2 ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. What is derivative of tan inverse x? 1/1+x² dx. ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ 1/2 ಇಂಟಿಗ್ರಲಿಂದ ಹೊರಗಡೆ ಬರೀಬೋದು. ದಟ್ಸ್ ಈಕ್ವಲ್ ಟು x²/2 ಟ್ಯಾನ್ ಇನ್ವರ್ಸ್ ಎಕ್ಸ್. ಇದನ್ನು ಫಸ್ಟ್ ಬರೆದಿದ್ದೀನಿ ಅಷ್ಟೇ, ಮೈನಸ್ 1/2 ಇಂಟು ಇಂಟಿಗ್ರೇಷನ್ ಆಫ್ x² ಡಿವೈಡ್ ಬೈ 1+x² dx. ಇದನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ನಾವೊಂದು ಟೆಕ್ನಿಕನ್ನು ಯೂಸ್ ಮಾಡ್ತೀವಿ. Just adding and subtracting 1 to the numerator, and that is equal to x²/2 tan inverse x minus 1/2 into x² plus 1 minus 1 divided by x² plus 1. ಇದು 1 ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದರೆ ಹೇಗೂ ಕ್ಯಾನ್ಸಲ್ ಆಗಿ x² ಬರುತ್ತೆ. ಬಟ್ ಇದನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡಬೇಕು. ಆ್ಯಂಡ್ ಅದನ್ನು ಪಾಲಿನಾಮಿಯಲ್ ಡಿವಿಷನ್ ಮಾಡಿನೂ ಮಾಡ್ಬೋದು. ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಇದನ್ನು ಹೀಗೆ ಬರೀಬೋದು ನೋಡಿ. ದಟ್ಸ್ ಈಕ್ವಲ್ ಟು x²/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ 1/2 ಇಂಟು x² plus 1 ಡಿವೈಡ್ ಬೈ x² plus 1 ಮೈನಸ್ 1/x² plus 1 dx. x² plus 1 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ನಲ್ಲಿ x²/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ 1/2 ಇಂಟು ಇಂಟಿಗ್ರೇಷನ್ ಆಫ್ 1 dx ಅಂದರೆ ಎಕ್ಸ್, ಇಂಟಿಗ್ರೇಷನ್ ಆಫ್ 1/x² plus 1 ಅಂದರೆ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ is the answer for this question. Next, integrate x² e power x with respect to x. ಇಲ್ಲಿ ಎರಡು ಫಂಕ್ಷನ್ ಇದೆ, ಒಂದು x² ಮತ್ತು e power x. x² algebraic and e power x exponential function. Integrate x² e power x dx ಬದಲಿಗೆ integrate x² e power x with respect to x ಅಂತ ಇದೆ. ಈಗ ನೋಡಿ ಇಂಟಿಗ್ರೇಷನ್ ಆಫ್ x² e power x dx. ಇಲ್ಲಿ ಫಸ್ಟ್ ಫಂಕ್ಷನ್ ಆಲ್ಜಿಬ್ರಾಕ್ x² ತಗೋಬೇಕು, ಸೆಕೆಂಡ್ ಫಂಕ್ಷನ್ ಎಕ್ಸ್ಪೋನೆನ್ಷಿಯಲ್ e ಪವರ್ x ತಗೊಳ್ಬೇಕು. ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡಿದರೆ ದಟ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ x² ಇಂಟು ಇಂಟಿಗ್ರೇಷನ್ ಆಫ್ e ಪವರ್ x dx ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ e ಪವರ್ x dx ಇಂಟು d ಬೈ dx ಆಫ್ x² dx. ನೆಕ್ಸ್ಟ್ ಸ್ಟೆಪ್ನಲ್ಲಿ ದಟ್ ಈಸ್ ಈಕ್ವಲ್ ಟು x² ಇಂಟು ಇಂಟಿಗ್ರೇಷನ್ ಆಫ್ e ಪವರ್ x dx ಅಂದರೆ e ಪವರ್ x ಮೈನಸ್ ಇಂಟಿಗ್ರೇಷನ್ ಆಫ್ e ಪವರ್ x dx ಅಂದರೆ e ಪವರ್ x ಇಂಟು d ಬೈ dx ಆಫ್ x² ಅಂದರೆ 2x dx. ಈಗ ಇದನ್ನು ಇಂಟಿಗ್ರೇಟ್ ಮಾಡಬೇಕಿದ್ರೆ ಅಗೇನ್ ಯು ಹ್ಯಾವ್ ಟು ಯೂಸ್ ದಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್.
That's equal to x square e power x minus 2 constant integration of x e power x dx. ಇಲ್ಲಿ ಪುನಃ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಿದರೆ ದಟ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇ ಪವರ್ ಎಕ್ಸ್ ಮೈನಸ್ 2 ಇಂಟು ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ integration e power x dx into d by dx of x dx, and that is equal to what is integration of e power x ಏನೇ ಹಾಗಾಗಿ that's equal to x square e power x minus 2x into e power x minus integration of e power x into d by dx of x ಅಂದರೆ 1 dx, and that's equal to x square e power x minus 2x into e power x minus integration of e power x is e power x plus c. That is equal to e power x into x square minus 2x plus 2 plus c is the answer. Next question, integration of x into log x dx. ಇಲ್ಲಿ ಎರಡು ಫಂಕ್ಷನ್ ಇದೆ x ಮತ್ತು log x. ನೀವು ಯಾವ ಫಂಕ್ಷನ್ ಫಸ್ಟ್ ತಗೋಬೇಕು? log x, ಯಾಕಂದರೆ ಲಾಗರಿಥಮ್ ಫಂಕ್ಷನ್ ಫಸ್ಟ್ ಬರುತ್ತೆ. ಹಾಗಾಗಿ ಫಾರ್ಮುಲೆ ಅಪ್ಲೈ ಮಾಡೋ ಮೊದಲು ಇದನ್ನು ಹೀಗೆ ಬರ್ಕೊಳ್ಬೇಕು, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಡಿ ಎಕ್ಸ್ ಅಂತ ಬರೀಬೇಕು. ದಟ್ಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್. ದಟ್ಸ್ ಈಕ್ವಲ್ ಟು ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಎಷ್ಟು ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸ್ ಡಿ ಎಕ್ಸ್. ಇಲ್ಲಿ 1 ಬೈ 2 ಕಾನ್ಸ್ಟೆಂಟ್ ಹೊರಗಡೆ ಬರುತ್ತೆ, ಒಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ದಟ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್. ಇದನ್ನು ಬರೀಬೇಕಿದ್ರೆ ಫಸ್ಟ್ ಎಕ್ಸ್ ಸ್ಕ್ವೇರ್ ಬೈ 2 ಬರೆದು ನಂತರ ಲಾಗ್ ಎಕ್ಸ್ ಬರ್ತಿದ್ದೀನಿ, ಮೈನಸ್ 1 ಬೈ 2 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಒಂದು ಎಕ್ಸ್ ಕ್ಯಾನ್ಸಲ್ ಆಗೋಗುತ್ತೆ. ಆ್ಯಂಡ್ ದಟ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ 1 ಬೈ 2 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಎಷ್ಟು ಎಕ್ಸ್ ಸ್ಕ್ವೇರ್ ಬೈ 2 ಅಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 4 plus c is the answer for this question. And the next one, evaluate integration of e power x into sin x dx. ಇದೊಂದು ಸ್ಪೆಷಲ್ ಪ್ರಾಬ್ಲಮ್. ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಈ ಥರ ನೀವು ಸ್ಟಾರ್ಟ್ ಮಾಡಬೇಕು. ದಟ್ i is equal to integration of sin x into e power x dx ಅಂತ ತಗೊಳ್ಬೇಕು. ಇದು ಯಾಕೆ ತಗೊಳ್ತೀವಿ ಅಂತೇಳಿ ಎಂಡಲ್ಲಿ ಗೊತ್ತಾಗುತ್ತೆ. ಇದನ್ನು ಆ್ಯಸ್ ಅರ್ಲಿಯರ್ ಇಂಟಿಗ್ರೇಟ್ ಮಾಡಬೇಕು. ಫಸ್ಟ್ ಫಂಕ್ಷನ್ sin x ತಗೊಂಡು ಎರಡನೇ ಫಂಕ್ಷನನ್ನು e power x ಏನಾಯಿತು sin x ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಯಾವುದು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ sin x ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀಬೇಕು, sin x ಇಂಟು ಇ ಪವರ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ sin x ಎಷ್ಟು cos x ಡಿ ಎಕ್ಸ್. ಈಗ ಇದನ್ನು ಇಂಟಿಗ್ರೇಟ್ ಮಾಡಬೇಕಿದ್ರೆ ಪುನಃ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ದಟ್ಸ್ ಈಕ್ವಲ್ ಟು sin x ಇಂಟು ಇ ಪವರ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ cos x ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್. ಯಾಕಂದರೆ cos x ಫಸ್ಟ್ ಬರುತ್ತೆ, ಇ ಪವರ್ ಎಕ್ಸ್ ನೆಕ್ಸ್ಟ್ ಬರ್ಕೋಬೇಕು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕಂದ್ರೆ. ದಟ್ಸ್ ಈಕ್ವಲ್ ಟು sin x ಇಂಟು ಇ ಪವರ್ ಎಕ್ಸ್ ಮೈನಸ್ cos x ಇಂಟು ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ e power x dx second function into d by dx of cos x dx. ಇದನ್ನು ಸಿಂಪ್ಲಿಫೈ ಮಾಡಿದರೆ ದಟ್ಸ್ ಈಕ್ವಲ್ ಟು sin x ಇಂಟು ಇ ಪವರ್ ಎಕ್ಸ್ ಮೈನಸ್ cos x ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಡೆರಿವೇಟಿವ್ ಆಫ್ cos x ಅಂದರೆ ಮೈನಸ್ sin x ಡಿ ಎಕ್ಸ್. ದಟ್ಸ್ ಈಕ್ವಲ್ ಟು sin x ಇಂಟು ಇ ಪವರ್ ಎಕ್ಸ್ ಮೈನಸ್ cos x ಇಂಟು ಇ ಪವರ್ ಎಕ್ಸ್. ಇಲ್ಲಿ ಮೈನಸ್ 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 3 ಸರಿ ಇದೆ, ಹಾಗಾಗಿ ಮೈನಸ್ ಇ ಪವರ್ ಎಕ್ಸ್ ಇಂಟು sin x ಡಿ ಎಕ್ಸ್. ಆ್ಯಂಡ್ ಇದನ್ನು ಆಲ್ರೆಡಿ ನಾವು ಐ ಅಂತ ತಗೊಂಡಿದ್ದೀವಿ, ಹಾಗಾಗಿ sin x ಇ ಪವರ್ ಎಕ್ಸ್ ಮೈನಸ್ cos x ಇ ಪವರ್ ಎಕ್ಸ್ ಮೈನಸ್ ಐ ಆಗುತ್ತೆ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಸಹ ಐ ಇದೆ, ಐ ಇಸ್ ಈಕ್ವಲ್ ಟು ದಿಸ್. ಈ ಐನ ಲೆಫ್ಟ್ ಸೈಡಿಗೆ ತಗೊಂಡು ಬಂದರೆ 2i is equal to sin x into e power x minus cos x into e power x. I is equal to e power x by 2 into sin x minus cos x plus c is the answer. ಇಷ್ಟನ್ನು ಹೇಳಿ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು 3 ಮಾರ್ಕಿನ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.